ಎವ್ರಿವನ್, ನಮಸ್ತೆ. ಸೊ ಎಲ್ಲರೂ ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀವಿ ಆ್ಯಕ್ಚುಲಿ. ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಪವನ್ ರಶ್ಮಿ ಗೌಡ ಚಾನಲ್. ಸೊ ಏನಂದರೆ ಇವತ್ತು ಸ್ಯಾಟರ್ಡೆ ಆಗಿದೆ ಆಗ್ತಾ ಪವನ್ ಎಲ್ಲೂ ಹೋಗಿಲ್ಲ. ಇವತ್ತು ವೀಕೆಂಡ್ಸ್ ಇರೋದ್ರಿಂದ ಎಲ್ಲೂ ಹೋಗಿಲ್ಲ. ಬಿಕಾಸ್ ಲಾಸ್ಟ್ ಎಲ್ಲ ಟ್ರಾವೆಲ್ ಮಾಡಿ ಲಾಸ್ಟ್ ವೀಕೆಲ್ಲ ಫುಲ್ಲು ಟಯರ್ಡ್ ಆಗಿದ್ವಿ ಅಂತ ಎಲ್ಲೂ ಹೋಗಿಲ್ಲ. ಸೊ ಅದಕ್ಕೆ ಬೇಜಾರಾಗ್ತಾಯಿದೆ ಮನೆಯಲ್ಲಿ ಇಬ್ಬರಿಗೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಒಟ್ಟು ಬೇಜಾರಾಗ್ತಾಯಿದೆ. ಸೊ ಅದಕ್ಕೆ ಸುಮ್ಮನೆ ಒಂದು ರೌಂಡ್ ಹೋಗೋಬರೋಣ ಅಂತ. ಸೊ ಕಾರಲ್ಲಿ ಹೋಗ್ತಾಯಿಲ್ಲ, ಹಂಗೆ ಬೈಕಲ್ಲಿ ಮೆಟ್ರೋದಲ್ಲಿ ಐಕಿಯಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಾವು ಹೋಗಿಲ್ಲ, ವಿಸಿಟ್ ಮಾಡಿಲ್ಲ ಎಲ್ಲಿವರೆಗೂ ಐಕಿಯಾಗೆ. ತುಂಬ ದಿನದಿಂದ ಅನ್ಕೋತಿದ್ವಿ ಹೋಗಬೇಕು ಅಂತ. ಸೊ ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ. ಅಟ್ಲೀಸ್ಟ್ ಒಂದು ಟೈಮ್ ಪಾಸ್ ಆಗುತ್ತೆ, ಮತ್ತು ಏನಾದರೂ ಇದ್ದರೆ ತೊಗೊಬಿಟ್ಟು ಬರೋಣ, ಶಾಪಿಂಗ್ ಮಾಡೋಣ ಸ್ವಲ್ಪ ಅಂತ. ಸೊ ನೋಡೋಣ, ಹೋಗ್ತಾ ಇದ್ದೀವಿ. ಇವತ್ತು ಕಾರು ಟ್ರಾಫಿಕ್ ಇರುತ್ತೆ ಅಂತ ಇಲ್ಲಿಂದ KR ಪುರಂ ಹೋಗ್ಬಿಟ್ಟು KR ಪುರಮಿಂದ ಮೆಟ್ರೋ ತೊಗೊಬಿಡ್ತೀವಿ. ಈಸಿಯಾಗಿ ಹೋಗ್ಬಿಡ್ಬೋದು ನಾಕ್ಸಂದ್ರಾಗೆ. ಸೊ ಅಲ್ಲೇ ಐಕಿಯಾ ಮುಂದೆನೇ ಸ್ಟಾಪ್ ಇರೋದ್ರಿಂದ ಈಸಿಯಾಗಿ ಆ್ಯಕ್ಸಸ್ ಮಾಡ್ಬೋದು. ಸೊ ಬನ್ನಿ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ. ಗೊತ್ತಾ, ಇವಾಗ ಜಸ್ಟ್ ಮೆಟ್ರೋಯಿಂದ ಬಂದ್ವಿ KR ಪುರಮಿಂದ ಇಲ್ಲಿವರೆಗೂ. ಬಟ್ ಏನು ಗುರ್ತಿಗೆ ಅಂದರೆ ನಾಗಸಂದ್ರದಿಂದ ಡೈರೆಕ್ಟ್ ಐಕಿಯಾಗೆ ಮೆಟ್ರೋ ಸ್ಟೇಷನಿಂದಲೇ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಸೊ ಯಾರು ನಾಗಸಂದ್ರ ಮೆಟ್ರೋ ತಂದವರು ಡೈರೆಕ್ಟಾಗಿ ಈ ಕಡೆ ಬಂದರೆ ರೈಟ್ ಹ್ಯಾಂಡ್ ಸೈಡು ಫುಲ್ ಐಕಿಯಾಗೆ ಡೈರೆಕ್ಟ್ ಕನೆಕ್ಟಿವಿಟಿ ಇದೆ. ಇದು ನೋಡಿ, ಇದು ಫುಲ್ಲು ಕಿಚನ್ ಸೆಟಪ್ಪು. ಇದು ಓವರಾಲ್ ಕಿಚನ್ ಸೆಟಪ್ ಬಂದುಬಿಟ್ಟು 94,621 ರೂಪೀಸ್ ಅಂತೆ. EMI ಆಪ್ಷನ್ನು ಇದೆ. ಚೆನ್ನಾಗಿದೆ ಒಟ್ಟಿನಲ್ಲಿ. ಓವನ್ನು ಇನ್ಕ್ಲೂಡಿಂಗ್ ಜಸ್ಟ್ ಎಲ್ಲ ಇದೆ. ಅಯ್ಯೋ, ಇದೇನೋ ಲಾಕ್ ಆಗಿರೋ ಥರ ಇದೆ. ಫುಲ್ ಎಲ್ಲ ಸೆಟಪ್ ಸೇರಿಬಿಟ್ಟು 94,621. ಮೇ ಬಿ ಥಿಂಗ್ಸಿಗೆ ಡಿಫ್ರೆಂಟ್ ಪ್ರೈಸ್ ಇರ್ಬೋದು. ಮಾತ್ರ ಇದಕ್ಕೆ ಮಾತ್ರ ಮೇ ಬಿ ಅದು ವುಡನ್ ಬಾಕ್ಸಸ್ಗಳಿಗೆ ಇದಕ್ಕೆ ಮಾತ್ರ ಅಷ್ಟು ಅನಿಸುತ್ತೆ. ಇದೆಲ್ಲ ಬಂದುಬಿಟ್ಟು ಸಪ್ರೇಟ್ ಚಾರ್ಜಸ್ ಅಂದ್ಕೊಳ್ಳಿ. ಇದರೊಳಗಡೆ ಥಿಂಗ್ಸ್ ಇರೋದೆಲ್ಲ ಸಪ್ರೇಟ್ ಚಾರ್ಜಸ್. ಇದೆಲ್ಲ ಸ್ಟೋರೇಜ್ ಬಾಕ್ಸಸ್. ಇದು ಕಂಟೈನರ್ ಥರ ಸ್ಟೋರೇಜ್. ಚೆನ್ನಾಗಿದೆಲ್ಲ ಸೆಟಪ್ಪು ಫುಲ್ಲು. ಇದು ಸ್ಟವ್ವೇ ಒಂದು ಬಂದ್ಬಿಟ್ಟು ಎಷ್ಟು 14,990. ನನ್ನ ಮನೇಲಿರೋದೇ ಆಲ್ಮೋಸ್ಟ್ ಈ ರೈಟೇನೆ. ಪ್ರೆಸ್ಟೀಜ್ದು ಅಲ್ಲ ಪವನ್? ಮನೆಯಲ್ಲಿ ನಂದಿರೋದು 4 ಸ್ಟವ್ವು ಪ್ರೆಸ್ಟೀಜ್ದು. 13,000 or 14,000 ಅದನ್ನು. ಚೆನ್ನಾಗಿದೆ. ಏನು ಗೊತ್ತಾ, ಇಲ್ಲಿ ಬಂದರೆ ಬೈ ಮಾಡೋದಕ್ಕಿಂತ ಒಂದು ಐಡಿಯಾ ಬರುತ್ತೆ. ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಹೆಂಗೆ ಏನೇನು ಸೆಟಪ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಿಸ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ನಿಮ್ಗೆ ಬೇಕಾದರೆ ಇದೇ ಸೆಟಪ್ ಬೇಕು ಅಂತ ಅಂದರೆ ಇಲ್ಲಿ ಬೈ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ಟು ಸೆಟಪ್ ಮಾಡಿಸ್ಕೋಬೋದು. ಇದು ಬಂದುಬಿಟ್ಟು ಹ್ಯಾಂಡ್ ವಾಶ್ ಬರುತ್ತಲ್ಲ, ಆ ಸೆಟಪ್ ಅಲ್ಲ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದೆಷ್ಟು ಅಂದರೆ 8,000 ಸಪ್ರೇಟ್ ಎಲ್ಲ. ಅದಕ್ಕೂ 30,550 ಅಂತ ಅನಿಸುತ್ತೆ. ಮೇ ಬಿ ಇದು ಓವರಾಲ್ ಸೆಟಪ್ಪು. ಇದು ಮಿರರ್ ಬಂದುಬಿಟ್ಟು ಐ ಗೆಸ್ ಫ್ಯಾಮಿಲಿ ಪ್ರೈಸ್ ಅಂತ ಒಂದಿದೆ, ಮತ್ತು ನಾರ್ಮಲ್ ರೆಗ್ಯುಲರ್ ಪ್ರೈಸ್ ಅಂತ ಒಂದಿದೆ. 3,990 ರೂಪೀಸ್ ಬಂದುಬಿಟ್ಟು ನಾರ್ಮಲ್ ಪ್ರೈಸ್ ಅಂತ ಇದೆ. ಬಟ್ ಚೆನ್ನಾಗಿದೆ, ಒಂದು ಐಡಿಯಾ ಬರುತ್ತಪ್ಪ ಇಲ್ಲಿ ಬಂದರೆ. ಇಲ್ಲಿ ನೋಡು, ಮತ್ತು ಸ್ಟೋರೇಜ್ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೇನು ಇಷ್ಟ ಆಯಿತು ಗೊತ್ತಾ, ಇಲ್ಲಿ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ಸೆಟಪ್ಪ ಇದುವೇ. ಫುಲ್ ಸುಸ್ತಾಯಿತು, ಸುತ್ತಾಡಿ ಮೆಟ್ರೋದಲ್ಲೆಲ್ಲ ಬಂದುಬಿಟ್ಟು ರೆಸ್ಟ್ ಮಾಡ್ತಾಯಿದ್ದೀನಿ. ರೆಸ್ಟ್ ಮಾಡಲಿದ್ದೀನಿ. ಇದು ಲಿವಿಂಗ್ ಏರಿಯಾ ಸೆಟಪ್ ಚೆನ್ನಾಗಿದೆ. ಆರಾಮಾಗಿ ಫುಲ್ ರಿಲ್ಯಾಕ್ಸ್ ಮಾಡ್ಬೋದು. ಏನು ಪವನ್, ನಿನ್ನ ಒಪಿನಿಯನ್? ಪವನ್
ಯಾರಾದರೂ ಮನೆ ಹೊಸ್ದಾಗಿ ಕಟ್ಟೋರಿದ್ರೆ ಇಂಟೀರಿಯರ್ ಎಲ್ಲ ಐಟಮ್ಸ್ ಏನಾದ್ರು ಬೇಕಂತಂದ್ರೆ ಇಲ್ಲಿ ತುಂಬ ಚೆನ್ನಾಗಿ ಸಿಗ್ತಾವೆ ಐಟಮ್ಸ್. ಅಂದ್ರೆ ಬಟ್ ಒಂದು ಒಂಚೂರು ಪ್ಲಾನಿಂಗ್ ಕಾಸ್ಟ್ಲಿ, ಮಾಡ್ಬೋದು. ಬಟ್ ಕ್ವಾಲಿಟಿ ಚೆನ್ನಾಗಿದ್ದಾವೆ. ಕಾಸ್ಟ್ಲಿನೂ ಹಂಗೆ ಇದೆ, ಅಂದರೆ ಕಾಸ್ಟು ಹಂಗೆ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಲಿವಿಂಗ್ ಏರಿಯಾ ಫುಲ್ ಲಕ್ಸುರಿ ಆಗಿದೆ. ಇದು ಸೋಫಾ ಸೆಟ್ ಒಳ್ಳೆ ಆರಾಮಾಗಿದೆ, ಕಂಫರ್ಟಬಲ್ ಇದೆ ಆ್ಯಕ್ಚುಲಿ ಕುತ್ಕೊಳ್ಳೋದಕ್ಕೆ. 1,90,000 ಅಂತೆ ಇದು ಸೋಫಾ ಬಂದುಬಿಟ್ಟು. ಬಟ್ ಕಂಫರ್ಟ್ ಇದೆ, ಬ್ಯಾಕ್ ಸ್ಟ್ರೆಂತ್ ಅಷ್ಟಿಲ್ಲ ಆ್ಯಕ್ಚುಲಿ, ಬಟ್ ಕಂಫರ್ಟ್ ಇದೆ. ಇದು ನೋಡಿ ಫುಲ್ಲು ಕಂಪ್ಲೀಟ್ ಟಿ ವಿ ಸೆಟಪ್ಪು. 64,770 ಚೆನ್ನಾಗಿದೆ. ಇದು ಜಸ್ಟು ಸಪ್ರೇಟ್ ಪೀಸಸ್ಗಳು ಬೇಕಾದ್ರೆ ತಗೊಂಡೋಗಿ ಹಂಗೆ ಅರೇಂಜ್ ಮಾಡ್ಕೋಬೋದು ಮನೆಯಲ್ಲಿ. ಇದು ನೋಡಿ ಇದು ಸಪ್ರೇಟು ಅದು ಸಪ್ರೇಟು, ಬಟ್ ಎಲ್ಲ ಓವರಾಲಾಗಿ ನಮ್ಗೆ ಬೇಕು ಅಂದರೆ 64,000 ಕಾಸ್ಟ್ ಆಗುತ್ತೆ. ಬಟ್ ಚೆನ್ನಾಗಿದೆ, ಒಂದು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಲಕ್ಸುರಿಯಾಗಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು ನನಗಂತೂ ಇದು ಸೆಟಪ್. ಇದೆಲ್ಲ ಚಿಕ್ಕ ಚಿಕ್ಕ ಟಿ ವಿ ಸ್ಟ್ಯಾಂಡು ಮತ್ತು ಸ್ಟೋರೇಜಸ್ಸು, ಟಿ ವಿ ಕೆಳಗಡೆ ಬರುತ್ತಲ್ಲ ಅದು ಸ್ಟೋರೇಜಸ್ಸು. ಸೊ ಸಪ್ರೇಟಾಗಿ ಬೈ ಮಾಡಬೇಕು ಅಂದರೆ ಬೇಕಾದ್ರೆ ನಾವು ಬೈ ಮಾಡ್ಬೋದು. ಅವರಿಗೆ ಕೋಡ್ ಕೊಟ್ಟರೆ, ಮೇ ಬಿ ಆರ್ಡರ್ ಕೊಟ್ಟರೆ ಅವರು ಡೆಲಿವರಿ ಮಾಡ್ತಾರೆ. ನೋಡಿ ಇದೆಲ್ಲ 8,990, ಚಿಕ್ಕ ಚಿಕ್ಕದೆಲ್ಲವ 6,990, ಏನೋ 10,990 ಚೆನ್ನಾಗಿದ್ದಾವೆ. ಬಟ್ ಇಲ್ಲಿ ಏನು ಗೊತ್ತಾ, ಬಜೆಟ್ ಫ್ರೆಂಡ್ಲಿನೂ ಇದ್ದಾವೆ, ತುಂಬ ಕಾಸ್ಟ್ಲಿಯೂ ಇದ್ದಾವೆ. ನಿಮ್ಗೆ ಯಾವುದು ಇಂಟ್ರೆಸ್ಟ್ ಅಂದರೆ ತುಂಬ ಇಷ್ಟ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ಸ್ ಅಷ್ಟೇ. ನೀವು ಲಕ್ಸುರಿಗೆ ಹೋದರೆ ಲಕ್ಸುರಿಯಸ್ ಆಬ್ವಿಯಸ್ಲಿ ಪ್ರೈಸ್ ಜಾಸ್ತಿ ಇರುತ್ತೆ. ಇಲ್ಲ ಓಕೆ ಬಜೆಟ್ ಫ್ರೆಂಡ್ಲಿಗೆ ಹೋಗ್ತೀನಿ ಅಂದರೆ ಬಜೆಟ್ ಫ್ರೆಂಡ್ಲಿನೂ ಇದೆ ಪ್ರಾಡಕ್ಟ್ಸ್ಗಳು. ಇದು ನೋಡಿ ಫುಲ್ಲು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಇದರಲ್ಲಿ ಕಾಂಬಿನೇಷನಲ್ಲಿ ವರ್ಕ್ ಮಾಡಿರೋದು. ಡೈನಿಂಗ್ ಟೇಬಲ್ಲು ಬಂದುಬಿಟ್ಟು 33,000 ಕಂಪ್ಲೀಟ್ ಸೆಟಪ್ ಇದು ವಿತ್ ಚೇರ್ಸ್ ಐ ಗೆಸ್. ಸೊ ಫುಲ್ ವುಡನ್ ಟೇಬಲ್ಲು ಮತ್ತು ಚೇರ್ಸು, ಮತ್ತು ಇದೆಲ್ಲ ಎಕ್ಸ್ಟ್ರಾ ಸಪ್ರೇಟ್ ಪ್ರೈಸಸ್ ಆ್ಯಕ್ಚುಲಿ. ನೀವೇನಾದರೂ ಇದು ಥಿಂಗ್ಸು ಗ್ಲಾಸಸ್ಸು ಪ್ಲೇಟ್ಸು ತೊಗೊಳ್ತೀನಿ ಅಂದರೆ. ಬಟ್ ಜಸ್ಟ್ ಡೈನಿಂಗ್ ಟೇಬಲ್ಲು ಮತ್ತು ಇದಕ್ಕೆಲ್ಲ ಮತ್ತು 15% ಆಫರ್ ನಡೀತಾ ಇರೋಂಗಿದೆ ಎಲ್ಲ ಕಡೆಯೂ. 15% ಆಫರ್ ಹಾಕಿದ್ದಾರೆ. ನಾವೇನೇ ಬೈ ಮಾಡಿದ್ರೂ ಅದ್ರ ಮೇಲೆ 15% ಆಫರ್. ಚೆನ್ನಾಗಿದೆ, ತುಂಬ ಏನಂತಾರಲ್ಲ ಕಾಂಬಿನೇಷನಲ್ಲಿ, ಕಲರ್ ಕಾಂಬಿನೇಷನಲ್ಲಿ ಸೆಟಪ್ ಮಾಡಿದ್ದಾರೆ. ಮತ್ತು ಸಖತ್ತಾಗಿದೆ. ಒಳ್ಳೆ ಮನೆ ಕಟ್ಟೋರು ಯಾರಾದರೂ ಮನೆ ಪರ್ಚೇಸ್ ಮಾಡಿಕೊಂಡು ನಾವು ಇಂಟೀರಿಯರ್ ಮಾಡಿಸ್ಬೇಕು ಅನ್ನೋರಿಗೆ ಬಂದರೆ ಒಳ್ಳೆ ಐಡಿಯಾಗಳು ಸಿಗುತ್ತೆ. ಇಲ್ಲಿ ಬಂದು ಆರಾಮಾಗಿ ಎಲ್ಲ ಥರ ಸೆಟಪ್ಪು ಇದೆ. ಒನ್ ಟೈಪ್ ಆಫ್ ಅಲ್ಲ, ಎಲ್ಲ ಥರದ್ದು ಡಿಫ್ರೆಂಟ್ ವೆರೈಟೀಸ್ನಲ್ಲಿ ಒಳ್ಳೊಳ್ಳೆ ಸೆಟಪ್ಸ್ ಇದೆ. ಇದು ಕಂಪ್ಲೀಟ್ ಕಿಚನ್ ಸೆಟಪ್ಪು ನೋಡಿ. ಇಷ್ಟು ಮಾತ್ರ ಇಲ್ಲಿದೆಯಲ್ಲ ಈ ಫ್ರೇಮು, ಇದು ಮಾತ್ರ 61,725 ಮತ್ತು 25 ಇಯರ್ಸ್ ವಾರಂಟಿ ಏನೋ. ಬಟ್ ಚೆನ್ನಾಗಿದೆ. 25 ಇಯರ್ಸ್ ವಾರಂಟಿ. ಏನೇ ಡ್ಯಾಮೇಜ್ ಆದರೆ, ಏನಾದರೂ ಪ್ರಾಬ್ಲಮ್ ಆದರೆ ದೆ ವಿಲ್ ಕಮ್ ಆ್ಯಂಡ್ ರೆಕ್ಟಿಫೈ ಗೆಸ್ ಆರ್ ದೆ ವಿಲ್ ಡೂ ರಿಪ್ಲೇಸ್ಮೆಂಟ್. ಬಟ್ ಗುಡ್. ಸ್ಟೋರೇಜ್ ಅಂತೂ ಫುಲ್ ಇದೆಯಪ್ಪ, ಯಾವ ಕಡೆ ನೋಡಿದ್ರೂ ಫುಲ್ ಸ್ಟೋರೇಜ್. ಒಂದು ಸ್ವಲ್ಪ ಜಾಗನೂ ವೇಸ್ಟ್ ಮಾಡಿಲ್ಲ ಎಲ್ಲ ಕಡೆ. ತುಂಬ ಚೆನ್ನಾಗಿ ಐಡಿಯಾ ಮಾಡಿದ್ದಾರೆ. ಮತ್ತು ಎಲ್ಲ ಕಡೆನೂ ಕಂಟೈನರ್ ಬಿಟ್ಬಿಟ್ಟಿದ್ದಾರೆ. ಬಿಕಾಸ್ ಕಿಚನಲ್ಲಿ ತುಂಬ ಐಟಮ್ಸ್ ಇರುತ್ತಲ್ಲ, ಇದೆಲ್ಲ ಸಪ್ರೇಟು. ಮತ್ತು ಅದು ಮಾತ್ರ ಅದು. ಸೊ ಇದು ಆರ್ಡ್ರ್ ಬಂದುಬಿಟ್ಟು, ಇದು ಕೋಡ್ ಇರುತ್ತೆ, ಇಲ್ಲಿ ಕೋಡ್ ಇರುತ್ತೆ. ಆ ಕೋಡ್ ಕೊಟ್ಬಿಟ್ಟು ಆರ್ಡರ್ ಮಾಡಿದ್ರೆ ಅವರು ಅಕ್ರಾಸ್ ಬ್ಯಾಂಗ್ಳೂರು ಎಲ್ಲೇ ಇದ್ರೂ ಡೆಲಿವರಿ ಕೊಡ್ತಾರಂತೆ. ಸೊ ಡೆಲಿವರಿ ಬಂದುಬಿಟ್ಟು ಕೊಟ್ಟರೆ, ಬಟ್ ಅವ್ರು ಬರೋಲ್ಲ ಇನ್ಸ್ಟಾಲೇಷನ್ಗೆ ಅಂತ ಹೇಳಿದ್ರು. ನಮ್ಮಿಷ್ಟ ಅದು ಇನ್ಸ್ಟಾಲೇಷನ್ ಬಂದುಬಿಟ್ಟು. ನಾವು ಬೇಕು ಅವ್ರು ಇನ್ಸ್ಟಾಲ್ ಮಾಡೋದಕ್ಕೆ ಅಂದರೆ ಈ ಪ್ರೈಸಲ್ಲಿ 50,000 ಏನೋ 3,000 ಆ್ಯಂಡ್ 50 to 1 lakh ಇಟ್ ವಿಲ್ ಬಿ ಲೈಕ್ 5,000 ಏನೋ ಚಾರ್ಜಸ್ ಮಾಡ್ತಾರಂತೆ ಇನ್ಸ್ಟಾಲೇಷನ್ಗೆ, ಐಕಿಯ ಕಡೆಯಿಂದ ಬಂದರೆ. ಇಲ್ಲಾಂದರೆ ಬೇಕು ಅಂದರೆ ನಮ್ಮದು ಯಾರು ಕಾರ್ಪೆಂಟ್ರ್ ಇದ್ದರೆ ಅವ್ರನ್ನ ಕರೆಸ್ಕೊಂಡು ಬೇಕಾದರೆ ಇನ್ಸ್ಟಾಲ್ ಮಾಡಿಸ್ಬೋದು. ಬಟ್ ನೈಸ್. ಫುಲ್ಲು ರೌಂಡ್ ಹೊಡೆದು ಸಾಕಾಗೋಯ್ತು. ಫುಲ್ ಹಸುವಾಗಿತ್ತು, ಚಿಕನ್ ತಿನ್ನೋಣ ಅಂತ ಕ್ರೇವಿಂಗ್ ಬೇರೆ ಆಗ್ತಿತ್ತು. ಅದಕ್ಕೆ ಇಲ್ಲಿ ನೋಡಿ ಫುಲ್ಲು KFC ಬಂದುಬಿಟ್ಟು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ತುಂಬ ಹಸುವಾಗ್ಬಿಟ್ಟಿತ್ತು ಮಾತ್ರ ನಿಜವಾಗ್ಲೂ. ಅಲ್ಲ ಪವನ್, ನಿನಗೆ ತುಂಬ ಹಸುವಾಗ್ತವೆ. ತುಂಬ ಹಸುವಾಯಿತು. ಇವಾಗ ಬರ್ಗರು ಮತ್ತು KFC, ಕೋಕೋ, ಪೆಪ್ಸಿ ಆರ್ಡ್ರ್ ಮಾಡಿದ್ದೀವಿ. ಇವಾಗ ಬ್ಯಾಟಿಂಗ್ ಫುಲ್ಲು ಬ್ಯಾಟಿಂಗ್.
ತುಂಬ ದಿನಗಳಾಯ್ತು ಕೇಳಿಸಿದ್ದೀನಿ. ಬಾಯ್, ಕಂಪ್ಲೀಟ್ ಮಾಡ್ತೀನಿ ಕೇಳ್ತೀನಿ, ಆಮೇಲೆ ಮಾತಾಡ್ತೀನಿ. ಫುಲ್ ಹಸುವಾಗಿತ್ತು, ಹೊಟ್ಟೆ ಫುಲ್ಲು ಕೇಳಿಸಿ ತಿಂದು ಇನ್ನೂ ಉಳಿದಿದೆ. ಆ್ಯಕ್ಚುಲಿ ಪಾರ್ಸಲ್ ತಗೊಂಡ್ತಾ ಇದ್ದೀವಿ, ಇಬ್ಬರಿಗೆ ತಿನ್ನೋಕ್ಕಾಗಲಿಲ್ಲ ಅಷ್ಟೆಲ್ಲ ಫುಲ್ಲು. ಸೊ ಸ್ವಲ್ಪ ಉಳಿತು, ಮನೆಗೆ ಹೋಗ್ಬಿಟ್ಟು ಲೇಟ್ ನೈಟ್ ತಿನ್ನೋಣ ಅಂತ ಯಾವ್ದಾದ್ರು ಮೂವಿ ನೋಡಿಕೊಂಡು ಸೊ ಮನೆಗೆ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಬಿಟ್ಟು ಫುಲ್ ಆಯ್ತಪ್ಪ, ನೆಮ್ಮದಿ ಆಯಿತು ಹೊಟ್ಟೆ. ಹಸುವಾಗ್ಬಿಟ್ಟು ಸಿಕ್ಕಾಪಟ್ಟೆ. ನನಗೆ ಪವನ್ಗಂತೂ ಹಿಂಸಕ್ಬಿಟ್ಟೆ, ಏನಾದ್ರು ಕೊಡಿಸು ಪವನ್ ಕೊಡಿಸು, ನಂಗೆ ಆಗ್ತಿಲ್ಲ ಅಂತ. ಇವಾಗ ನೆಮ್ಮದಿ ಆಯಿತು. ಸೊ ಆಲ್ಮೋಸ್ಟ್ 10 o'clock ಆಯಿತು. ನಾವು ಹೋದಾಗಲೇ ಲೇಟ್ ಆಗಿತ್ತು ಐಕಿಯಾಗೆ, ಬಟ್ ಎಲ್ಲ ಕವರ್ ಮಾಡ್ಕೊಂಡು ಬಂದ್ವಿ. ಬಟ್ ಅದೇ ಬರ್ತದಲ್ಲಿ KFC ನಿಮ್ಮನ್ನ ಆಗಲಿ ತೋರಿಸ್ದಂಗೆ ತಿನ್ಕೊಂಡು ಬಂದೆ. ಅದೇ ಐಕಿಯಾ ಅಂದರೆ ನಾವು ಯಾವತ್ತು ಅಂದರೆ ಫಸ್ಟ್ ಟೈಮ್ ವಿಸಿಟ್. ಆ್ಯಕ್ಚುಲಿ ನಾವು ಹೋಗಿರಲಿಲ್ಲ ಬಿಫೋರ್. ಯಾವಾಗಲೂ ಹೋಗೋಣ, ಊರಿಗೆಲ್ಲ ಹೋಗ್ಬೇಕಾದ್ರೆ ಹಾಸನ್ಗೆಲ್ಲ ಒಂದ್ಸಲ ಆ ಕಡೆ ನೋಡಿದಾಗ ಹೋಗೋಣ ಅಂತ ನಮಗೆ ಅನ್ನಿಸ್ತಾನೆ ಇತ್ತು. ಬಟ್ ಯಾವಾಗಲೂ ಟೈಮ್ ಸಿಕ್ಕಿರಲಿಲ್ಲ ಹೋಗೋದಕ್ಕೆ. ಸೊ ಅದಕ್ಕೆ ಈ ವೀಕೆಂಡು ಎಲ್ಲೂ ಏನೂ ಪ್ಲ್ಯಾನ್ ಇಲ್ಲದೆ ಇರೋ ಪ್ರಕಾರ ಸೊ ಅದಕ್ಕೆ ಹೋಗ್ಬಿಟ್ಟು ಬಂದ್ವಿ. ಬಟ್ ಚೆನ್ನಾಗಿತ್ತು. ಒಳ್ಳೊಳ್ಳೆ ಅಂದರೆ ಯಾವ ಥರ ಸೆಟ್ ಮಾಡ್ಕೋಬೋದು ನಮ್ಮ ರೂಮ್ನ, ಆ ರೂಮ್ಗೆ ನಾವು ಅದೇ ಥರ ಸೆಟ್ ಮಾಡ್ಕೋತೀನಿ ಅಂದರೆ ನಾವು ಐಟಮ್ಸು ಥಿಂಗ್ಸ್ ಎಲ್ಲ ಅಲ್ಲೇ ಬೈ ಮಾಡ್ಬೋದು. ಮತ್ತು ಒಳ್ಳೊಳ್ಳೆ ಗುಡ್ ಐಡಿಯಾಸ್ಗಳನ್ನ ಅವರು ಒಳ್ಳೆ ಕಲೆಕ್ಟಿವ್ ಆಗಿ ಒಂದು ಕಡೆನೇ ಶೇರ್ ಮಾಡಿದ್ದಾರೆ. ಈವನ್ ಬಾತ್ರೂಮೇ ಆಗಲಿ, ಬೆಡ್ರೂಮೇ ಆಗಲಿ, ಈವನ್ ಲಿವಿಂಗ್ ಏರಿಯಾ ಆಗಲಿ, ತುಂಬ ಕಿಚನ್ ಏರಿಯಾ ಹೆಂಗಿರಬೇಕು, ಡೈನಿಂಗ್ ಹಾಲ್ ಹೆಂಗಿರಬೇಕು, ಸಖತ್ತಾಗಿ ಸೆಟ್ ಮಾಡಿ ಇಟ್ಟಿದ್ದಾರೆ. ಆ ಥರ ಮಾಡ್ಕೋಬೇಕು ಅಂದರೆ ನೀವು ಜಸ್ಟ್ ಹೋಗಿ ಬೈ ಮಾಡಿದ್ರೆ ಸಾಕು. ಸೊ ಆ ಥರ ನಾವು ಅದೇ ಫ್ಯೂಚರಲ್ಲಿ ಸ್ವಲ್ಪ ಥಿಂಗ್ಸ್ ಬೈ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಅದಕ್ಕೆ ಜಸ್ಟ್ ಒಂದು ಐಡಿಯಾ ಸಿಗುತ್ತೆ ಹೆಂಗಿರುತ್ತೆ ಏನದು ಅಂತ ನೋಡೋಣ ಅಂತ ಹೋದ್ವಿ. ಬಟ್ ಚೆನ್ನಾಗಿತ್ತು. ಮತ್ತು ಅದೇ ಪ್ಲ್ಯಾನ್ ಮಾಡಿದ್ದೀವಿ ಈಗ ಜಸ್ಟ್ ಪ್ಲ್ಯಾನ್ಗೆ ಅಂದರೆ ಹೆಂಗಿರುತ್ತೆ ಅಂತ ನೋಡೋದಕ್ಕೆ ಅಂತ ಹೋಗಿದ್ವಿ, ಏನು ಬೈ ಮಾಡಲಿಲ್ಲ. ಸೊ ಪವನ್ ಮಾಡೋಣ ಅಂತ ಅಂದರು. ಬಟ್ ಸ್ಟಿಲ್ ನಾನೇನೇ ಲೇಟ್ ಆಗಿದೆ, ಇವಾಗ ಬೇಡ ಮತ್ತೆ ಬರೋಣ ಬಾ ಅಂತ ಕರ್ಕೊಬಿಟ್ಟು ಬಂದೆ. ಸೊ ಬಂದಿದ್ದೀನಿ ಇವತ್ತು ಫ್ಯೂ ಥಿಂಗ್ಸ್ನ. ಸೊ ನೆಕ್ಸ್ಟ್ ಮೇ ಬಿ ವಿಸಿಟ್ ಮಾಡಿಬಿಟ್ಟು ಬೈ ಮಾಡೋ ಪ್ಲ್ಯಾನಲ್ಲಿ ಇದ್ದೀನಿ. ಸೊ ನೆಕ್ಸ್ಟ್ ಏನು ಬೈ ಮಾಡ್ತೀನಿ, ಏನೇನೆಲ್ಲ ಬೈ ಮಾಡ್ತೀನಿ ಅಂತ ಎಲ್ರಿಗೂ ತೋರಿಸ್ತೀನಿ. ಸೊ ನೀವು ಬೇಕಾದ್ರೂ ಒಂದ್ಸಲ ವಿಸಿಟ್ ಕೊಡಿ, ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಐಡಿಯಾಗಳಿದ್ದಾವೆ. ಹಾಗೆ ಇನ್ನೊಂದು ಮಾತು ಹೇಳಲೇಬೇಕು ನಾನು ನಿಮಗೆ, ಏನಂತ ಅಂದರೆ ಸೋಫಾರ್ ನಾನು ಏನೇನು ವೀಡಿಯೋಗಳು ಮಾಡಿದ್ದೀನಿ ಅದಕ್ಕೆಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ನ, ಮತ್ತು ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಮತ್ತು ಪ್ಲೀಸ್ ಕಮೆಂಟ್ ಮಾಡಿ ಸೆಕ್ಷನಲ್ಲಿ ನಿಮಗೆ ವೀಡಿಯೋಗಳು ಇಷ್ಟ ಆದರೆ. ಮತ್ತು ನಾನು ಟ್ರೈ ಮಾಡ್ತೀನಿ ಆದಷ್ಟು, ಬಿಕಾಸ್ ನಾನು ವರ್ಕಿಂಗ್ ಇರೋದ್ರಿಂದ ಸೊ ನನಗೆ ಈ ಕಡೆ ವ್ಲಾಗಿಂಗು ಮತ್ತು ವರ್ಕಿಂಗ್ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು, ಮತ್ತು ಮನೆಯದನ್ನೂ ಬ್ಯಾಲೆನ್ಸ್ ಮಾಡಬೇಕು. ಅದು ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ವೀಡಿಯೋಗಳು ಸ್ವಲ್ಪ ಲೇಟ್ ಆಗ್ಬೋದು. ಬಟ್ ಆದಷ್ಟು ಟ್ರೈ ಮಾಡ್ತೀನಿ ನಾನು ವೀಡಿಯೋಗಳು ಒಳ್ಳೊಳ್ಳೆ ಕಂಟೆಂಟು ಕೊಡೋದಕ್ಕೆ. ಸೊ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನ ರಿಲೀಸ್ ಮಾಡೋದಕ್ಕೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋಗೆ ಮತ್ತು ಚಾನಲ್ಗೆ. ವಿಡಿಯೋಗಳ ಜೊತೆ ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬೈ ಬಾಯ್, ಲವ್ ಯು ಎವ್ರಿ ಒನ್, ಬೈ ಬಾಯ್.